ಇವರೇ ನಮ್ಮ ಬ್ಲಾಗರ್ ಬ್ರೋ. ಇವರೆಲ್ಲ ನಮ್ಮ ರಚನೆಗೆ ಸೇರಿದವರು. ಇವರು ನಮ್ಮ ಯಶವಂತ್, ಇವಳು ನಮ್ಮ ಪ್ರಬಂಧ. ಇವ್ರಿಗೆ ಪ್ರಬಂಧ ಅಂತ ಹೆಸರಿಟ್ಟಿದೀವಿ. ಹೆಸರು ಏನಕ್ಕೆ ಇಟ್ಟಿದೀವಿ ಅಂತ ನಾವು ಇದನ್ನ ನನ್ನ ಈಗಲೇ ಹದಿನಾಲ್ಕನೇ ವ್ಲಾಗಲ್ಲಿ ಹೇಳ್ತೀವಿ. 14ನೇ ವ್ಲಾಗಲ್ಲಿ ಹೇಳ್ತೀವಿ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. 14ನೇ ವ್ಲಾಗ್ ಬರೋವರೆಗೂ ನೀವು ನಮ್ಮನ್ನ ಲೈಕ್ ಮಾಡಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾವೆಲ್ಲ ವಾಯ್ಸು ಬರ್ಲಿ ಬಿಡು. ಸಪ್ರೇಟ್ ಮೈಕ್ ಇಲ್ಲ. ಓಕೆ, ಇನ್ನೊಂದು 14ನೇ ವ್ಲಾಗ್ ಏನಕ್ಕಂತ ಇವ್ರು ಆಶ್ಚರ್ಯ ಪಡ್ತಾವನೆ ಅಂದ್ರೆ ಇವನು ನಮ್ದು ಇದು ಮೊದಲನೇ ವ್ಲಾಗು. ಇಲ್ಲಿಂದ ನೀವು ನಮ್ಮನ್ನ ಬೆಳೆಸ್ಬೇಕು, ಹರಿಸ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲಿ ಇಬ್ರು ಇದ್ದಾರೆ. ಅವರಿಬ್ರು ಮೂಕ ಪ್ರೇಕ್ಷಕರು. ಅಂದ್ರೆ ಅವರಿಂದ ಏನು ಆಗಲ್ಲ ಅಂತಲ್ಲ, ಅವರೆಲ್ಲ ಓದ್ತಾರೆ. ಅವ್ರು ಫ್ರೆಂಡ್ಸ್, ನಿಮ್ಗೆ ಈ ವ್ಲಾಗ್ ಸ್ಟಾರ್ಟ್ ಮಾಡಿ ಮೊದಲನೇ ವಿಡಿಯೋನ ಇವ್ನು ಬಿಡಲ್ಲ. ಏನು ಗೊತ್ತಾ, ಅದನ್ನ ಒಂದು ಘಟನೆ ನಡೆದಿದೆ. ಏನ್ ಗೊತ್ತಾ ಹೇಳ್ತೀನಿ ಕೇಳಿ. ಘಟನೆ ನಡೆದಿದೆ. ಏನ್ ಗೊತ್ತಾ ಹೇಳ್ತೀನಿ ಕೇಳಿ. ಇಲ್ಲಿ ನಾಳೆ ಗಾಯ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ಏನಕ್ಕಂತ ಹೇಳ ಇಷ್ಟೊಂದು ಏನಕ್ಕೆ ಅಂತಂದ್ರೆ, ಇವಾಗ ಏನೋ ವಿಡಿಯೋ ಮಾಡಕ್ ಹೋದ, ಇವನು ಸ್ವಲ್ಪ ಇನ್ಸಲ್ಟ್ ಮಾಡ್ಬಿಟ್ರು. ಈಗ ವಿಡಿಯೋ ಬಿಟ್ರು ಕೂಡ ಇವನ್ ತಿಕ್ಕ ಹೊಡಿತಾರೆ ಬಂದು, ಹಂಗಾಗಿ ಬಿಡಲ್ಲ ಇವನು. ಇವನು ಘಟನೆನ ಹಿಂಗೆ ಹೇಳ್ತಾವನೆ. ನಾನು ಹೇಳ್ತೀನಿ ಕೇಳಿಲಿ ಗಾಯ್ಸ್. ಈಗ ನಾವು ಹೋಗ್ಬಿಟ್ಟು ನಮ್ಮ LLB ಅವರ MML ಅವ್ರನ್ನ ಒಬ್ಬ ಅಧ್ಯಕ್ಷರಾಗಿ ಮಾನಸಂಗೋಷ್ಠಿಯಲ್ಲಿ LLM ಅಲ್ಲಿ ಅಧ್ಯಕ್ಷರಾಗಿ ಇದ್ದಾರೆ. ಒಬ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತವ್ರೆ. ಬ್ರೋ, ನಿಮ್ ಬ್ಲಾಗ್ ಬರ್ತಿದ್ದೀರಾ? ಇವರೇ ನಮ್ಮ ಬ್ರೋ, ಬ್ಲಾಗರ್ ಬ್ರೋ. ಪ್ರಚಾರ ಆಗುತ್ತೆ. ನಾನು ಹೇಳ್ತೀನಿ ಕೇಳಿಲಿ. ಇದು ನಮ್ಮ ಹಾಸ್ಟೆಲ್ಲು. ನಿಮ್ಮ ವಿಷಯ ಏನು ಅಂತ ಅಂದರೆ, ನಾವು ರೂಮಲ್ಲಿ ನಾವು 5 ಜನ ಇದ್ವಿ ಗಾಯ್ಸ್. ಆಮೇಲೆ ಏನಾಯಿತು ಅಂದರೆ, 5 ಜನ ಇದ್ವಿ. ಯಾರೋ ಡೋರ್ದ ಜೋರಾಗಿ ಬಡಿದ್ರು. ಆಮೇಲೆ ನಾವು ತೆಗೆದ್ರು. ನಾನು ಸಡನ್ನಾಗಿ ಹೊರಗಡೆ ತೆಕ್ಕೊಂಡು ಬಂದರು. ನೋಡಿದ್ರೆ 6.5 6 6.5 ಅಡಿ ಹೈಟು. ಅವಣ್ಣ ಕೇಳಿದಕ್ಕೆ 6.6 ಅಂತ ಅಂದರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅವಣ್ಣ ಬಂದ್ಬಿಟ್ಟು ಹುಡುಗರ ಬನ್ನಿ, ನೀವೆಲ್ಲ ಸ್ವಲ್ಪ ಅಲ್ಲಿ ಎಲೆಕ್ಷನ್ದು ಬಗ್ಗೆ ಮಾತಾಡಬೇಕು ಅಂತಂದರು. ಈ ಎಲೆಕ್ಷನ್ ಏನು ಅಂತ ಅಂದರೆ, ಯಾವ್ದು ಎಲೆಕ್ಷನ್ ಅಂದರೆ, ನಾವು ಈ ಡಿಗ್ರಿ BBA ಮೈಸೂರು ಮಹಾರಾಜ ಕಾಲೇಜಲ್ಲಿ ಇದು ಡಿಗ್ರಿ ಮಾಡ್ತಿದ್ದೀವಿ. ಅವರು ಮಾನಸಂಗೋತಿ ಯೂನಿವರ್ಸಿಟಿಲಿ ಅವ್ರ ಬಗ್ಗೆ ಕೆಟ್ಟಾಗ ಹೇಳ್ತಿಲ್ಲ ಅಲ್ಲ, ನಾನು ಅವ್ರ ಬಗ್ಗೆ ಏನು ಕೆಟ್ಟಾಗ ಹೇಳ್ತಿಲ್ಲ ಗಾಯ್ಸ್. ವಿಷಯ ಏನೋ ಅಂತ ಹೇಳ್ತೀನಿ ಕೇಳಿಲಿ. ಏನಂದ್ರೆ ಅವ್ರು ಬಂದ್ಬಿಟ್ಟು ಕರ್ಕೊಂಡೋದ್ರು ನಮ್ಮನ್ನ. ಹೊಡಿಯಕ್ ಬಂದ್ರೆ ಏನ್ ಮಾಡೋದಂತ ಈ ವಿಡಿಯೋ ಬಿಟ್ಬಿಟ್ಟು ಅಂತ. ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವ್ರಲ್ಲ ನಿಂದು. ಹೇಳ್ತೀನಿ ಕೇಳಿ ಗಾಯ್ಸ್. ಏನಕ್ಕೆ ಹಿಂಗೆ ಹೇಳ್ತಾವನೆ ಅಂದ್ರೆ, ಅವರು ಸೀನಿಯರ್ಸು ಮಾನಸಂಗೋತ್ರಿಲಿ LLM ಮಾಡ್ತಾವ್ರೆ. ಲಾಯರು 5 ವರ್ಷ ಆಲ್ರೆಡಿ ಮುಗಿಸವ್ರೆ. ಅವ್ರದ್ದು 7 ವರ್ಷ ಅಂತಿರೋದು. ಏನಂತ ಅಂದರೆ, ಅವರು ನಮ್ಮನ್ನೆಲ್ಲ ಕರೆದ್ಬಿಟ್ಟು ಅವ್ರು ಏನು ಮಾಡಿದ್ರು, ಇನ್ಸಲ್ಟ್ ಅಂತ ಏನು ಮಾಡಲಿಲ್ಲ ನಮಗೆ. ಅವರು ನಿಂತಿರೋರು ಏನು ಗೊತ್ತಾ, ನಿಂತಿರೋರ ಹೆಸರು ಎಲೆಕ್ಷನ್ ಅಲ್ಲಿ ನಮ್ಮ ಕ್ಯಾಂಪಸ್ ಅವ್ರ ಹೆಸರು ಗಜೇಂದ್ರ ಅಂತ. ಗಜೇಂದ್ರ ಅವ್ರು ತುಂಬಾ ಒಳ್ಳೆಯವರು. ಅವರು ನಮ್ಮ ಹಾಸ್ಟೆಲ್ಗೆ ಲೈಟಿಂಗ್ಸು, ಕಾರಿಡಾರ್ಗೆ, ವಾಶ್ರೂಮ್ಗೆ ನೆಲ್ಲಿಗಳು ಅವೆಲ್ಲ ನಮಗೆ ಬೇಕಾಗಿದ್ದೆಲ್ಲ ಮಾಡವ್ರೆ. ಬೆಳಿಗ್ಗೆ ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ನೀರು ಮಾಡಿಸ್ಕೊಟ್ರೆ ನಮ್ದು ಏನ್ ಕೆಲಸ ಇರ್ತದೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದು ಕರ್ಮ ಗೊತ್ತಲ್ಲ. ಇವೆಲ್ಲ ಮಾಡ್ಸಿದ್ರೆ ಓಕೆ, ನಮ್ಗೆ ಅವೆಲ್ಲ ಖುಷಿ ಇದೆ. ನಾವೇನಂದ್ರೆ ಕೊನೆ ಟೈಮಲ್ಲಿ ನಾನು ಬ್ಲಾಗ್ನ ಮಾಡಿಸಿದ್ದೀನಿ. ಅದೇ ಸ್ಟಾರ್ಟಿಂಗ್ ಕೂಡ ಮಾಡಿಸಿದ್ದಾರೆ. ಮತ್ತೇನಂದ್ರೆ ಅವರೆಲ್ಲ ಒಳ್ಳೆಯವರೇ. ನಾನು ಅವ್ರು ನನ್ನ ಮೊದಲನೇ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರಿಂದನೇ ಸ್ಟಾರ್ಟ್ ಮಾಡೋಣ, ಅವರಿಂದನೇ ಒಂದು ಒಳ್ಳೆ ಆಲ್ರೆಡಿ ಅದನ್ನ ನಾಟಕ ಸೇರಿ ಸಕ್ಕದಾಗೈತೆ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಅವರಿಂದನೇ ಒಂದು
ಒಳ್ಳೆ ತಡಿಲಿ ಅಂತ ನಾನು ಅವರಿಂದ ಬ್ಲಾಗ್ ಶುರು ಮಾಡೋಣ ಅನ್ಕೊಂಡೆ. ತಡಿಲ್ಲ, ನೋವಿದೆ, ಆಕ್ರೋಶ ಇದೆ. ವಾಯ್ಸ್ ಕೆಲ್ಸಲ್ಲ. ಆಮೇಲೆ ಅವ್ರಿದ್ದವ್ರು ಏನ್ ಮಾಡಿದ್ರು, ಎಲ್ಲ ಮುಗೀತು, ಅವರೆಲ್ಲ ಪ್ರಚಾರ ಮಾಡಿದ್ರು. ಓಕೆ, ಪ್ರಚಾರ ಮಾಡಾದ್ಮೇಲೆ ಅವ್ರೇನು ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಇಲ್ಲ ನಿನ್ ಬಾಡಿ ಎಲ್ಲ ಕಾಣಿಸ್ಬೇಕು. ಅಲ್ಲ ಕೇಳಿ, ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಲ್ಲ ಅವರು ಪ್ರಚಾರ ಎಲ್ಲ ನಡೆಯಲ್ಲ, ಅವರು ಪ್ರಚಾರ ಎಲ್ಲ ಮಾಡಿದ್ರು. ಹಂಗೆಲ್ಲ ಮಾಡೋಲ್ಲ ಡ್ಯಾನ್ಸ ಅವರು ಬಂದು ಪ್ರಚಾರ ಮಾಡಿದ್ರು ಗಾಯ್ಸ್. ಏನಂತ ಅಂದ್ರೆ ಅಲ್ಲಿ ಜೊತೆಲಿ ಇದ್ದವರು ಒಂದಿಬ್ರು ಕೂಡ ನಾನು ಹೇಳಿದೆ, ಅವ್ರ ಮೇಲೆ ಬ್ಲಾಗ್ ಮೇಲೆ ಅವ್ರು ತುಂಬ ಏನೋ ಮಾತಾಡಿಸ್ತಿದ್ರು, ಅವ್ರ ಬಗ್ಗೆ ಎಲ್ಲ ಮಾತಾಡಿಸ್ಕೊತಿದ್ರು. ಅವ್ರ ಗಜೇಂದ್ರ ಅವ್ರನ್ನ ಅಕ್ಕಪಕ್ಕ ನಿಂತವರೆಲ್ಲ ಅವ್ರ ಮೀಟಿಂಗ್ ಮುಗಿದ್ಮೇಲೆ ನಮ್ಮನ್ನೆಲ್ಲ ಮಾತಾಡಿಸಿ ಹಿಂಗೆಲ್ಲ ಮಾಡ್ತೀವಿ, ನಮ್ಗೆ ಬಂದು ಓಟ್ ಹಾಕಿ ಅಂತ ಅವರೆಲ್ಲ ಕೇಳ್ಕೊಂಡ್ರು. ನಾವೆಲ್ಲ ಕೊನೆಗೆ ಜೈಕಾರ ಮುಗೀತೆಲ್ಲ. ಅದಾದ್ಮೇಲೆ ನಾನು ಅವರಿಂದ ಬ್ಲಾಗ್ ಶುರು ಮಾಡೋದು ಅವ್ರ ಹತ್ರ ಹೋಗ್ತಿದ್ದೆ. ಹಿಂಗೆ ಅವ್ರು ಸುತ್ತಮುತ್ತ ಎಲ್ಲ ನಿಂತಿದ್ರು. ಹಿಂಗೆ ನಾನು ಏನು ಮಾಡಿದೆ ಗಾಯ್ಸು, ಇಲ್ಲಿ ಅದು ಇಲ್ಲಿ ಅಲ್ಲಿ ನಿಂತಿದ್ರಲ್ಲ ಅವ್ರನ್ನ ಗಜೇಂದ್ರ ಅನ್ಕೊಳ್ಳಿ. ಇವನು ಅವ್ರ ಜೊತೆ ಯಾರೋ ನಿಂತವ್ರು. ನಾನು ಏನು ಮಾಡಿದೆ, ಅವ್ರನ್ನ ಇಲ್ಲೆಲ್ಲ ಗುಂಪಲ್ಲಿದ್ರಲ್ಲ ಅಂತ ಗುಂಪಲ್ಲಿದ್ರಲ್ಲ ದರ್ಶನ್ ತಡಿ ತಡಿ. ಏನು ಕರೆಕ್ಟ್ ರೀಸನ್ ಈ ವಿಡಿಯೋ ಮಾಡಿದ ರೀಸನ್ ಏನಂತ ಅಂದರೆ, ಬೈ ಇವನು ಕೂಡ ನನ್ನ ಫ್ರೆಂಡು, ಅವನು ನನ್ನ ಡಿಗ್ರಿ ಫ್ರೆಂಡು. ಮತ್ತೆ ಪಾಯಿಂಟಿಗೆ ಬಂದರೆ ಇಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗ ಹೇಳ್ಬೇಕು ಅಂತಲ್ಲ, ಗಜೇಂದ್ರ ಅವ್ರ ಬಗ್ಗೆ ಕೆಟ್ಟದಾಗ ಹೇಳ್ಬೇಕು ಅಂತಾನೇನಾ? ಗಜೇಂದ್ರ ಅವ್ರ ಬಗ್ಗೆ ಕೆಟ್ಟದಾಗ ಅಂತ ಇಲ್ಲ ಗಾಯ್ಸ್, ಅವ್ರು ಒಳ್ಳೆಯವರು. ಹಂಗಂತ ನಮಗೆ ಅಲ್ಲೊಂದು ಸ್ವಲ್ಪ ಇನ್ಸರ್ಟ್ ಆಯ್ತು ಅಂತ ನಾನು ಹೇಳ್ಕೊಳ್ಳಲ್ಲ, ನಾನೇನು ಮನುಷ್ಯ ಅಲ್ಲ. ಆದರೆ ಅವರಿಂದ ಬ್ಲಾಗ್ ಶುರು ಆಗುತ್ತೆ ಅಷ್ಟೇ ಹೇಳಕ್ ಇಷ್ಟಪಡೋದು. ಅವರಷ್ಟೇ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಾಯ್ಸ್, ನೀವು ಯಾರು ಬನಿಲಲ್ಲಿ ಯಾರು ನೋಡೇ ಇಲ್ವಾ? ನೋಡಿ ಹೋಗ್ಬಿಟ್ಟು ಬ್ಯಾಟ್ರಿ ಬಂದಿದ್ದೀನಿ, ಹೊಡೆದ್ಬಿಡ್ತೀವಿ ರೂಮಲ್ಲೆಲ್ಲ ಬೋಳಿ ಬಗ್ಗೆ. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ ಸಬೆಳಕು ಕಾಪಾಡಿ ಗಾಯ್ಸ್. ಗಾಯ್ಸ್, ಇಷ್ಟ ಹೇಳಕ್ ಬರೋದು, ನಾನಿಲ್ಲಿ ಯಾರ ಬಗ್ಗೆನೂ ಕೆಟ್ಟದ್ದು ಹೇಳಕ್ ಬಂದಿಲ್ಲ. ಜೈ ಡಿ ಬಾಸ್ ಅಷ್ಟೇ. ನಮ್ಮನ್ನ ಎಷ್ಟು ಅಂತಿರೋದು, ಎಷ್ಟು ಅಂದಿರೋದು ನಾನು ಏನೋ ಒಂದು ಕಂಟೆಂಟ್ ಬೇಕಿತ್ತು, ಅವ್ರ ಹೆಸರು ತಗೊಂಡಂಗಂತ ಅವ್ರ ಹೆಸರು ಕೆಟ್ಟ ಹೆಸರು ಆಗ್ಲಿ, ಅವ್ರ ಹೆಸರು ಕಳಕ ಬರ್ಲಿ ಅಂತ ಅಲ್ಲ, ಜಸ್ಟ್ ಹೇಳ್ದೆ ನಮ್ಗೆ ಇವತ್ತು ಹಿಂಗಾಯ್ತು ಅಂತ. ಆ ವಿಡಿಯೋ ನಿಮ್ಗೆ ನೆಕ್ಸ್ಟ್ ವಿಡಿಯೋ ರೀಲ್ಸ್ ಅಲ್ಲಿ ನಿಮಗೆ ಕಳಿಸ್ತೀನಿ, ಶಾರ್ಟ್ ರೀಲ್ಸ್ ಅಲ್ಲಿ. ನಾವು ಹೊಸ ಅದು ನಮ್ಮ ಇವ್ರ ಬಗ್ಗೆ ಏನಕ್ಕೆ ಬದಲಾಕ್ ಹೇಳಕ್ ಬಿಡ್ತೀನಿ ನೀವು. ಇವ್ರ ಹೆಸರು ಇಲ್ಲಿ ಕಾಣ್ತಾನಲ್ಲ, ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅವನ ಹೆಸರು ಪ್ರಬಂಧ ಅಂತ ಏನಕ್ಕೆ ಅಂತ ನನ್ನ 14 ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬ್ಲಾಗ್ ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ಹೇಳಿ ಸ್ವಲ್ಪ. ಇವ್ರಿಗೆ ಪ್ರಬಂಧ ಅಂತಕ್ಕಂತ ಪ್ರಸಿದ್ಧಿ ಏನಕ್ಕೆ ಅಂತ ಬಂತು ಅಂದ್ರೆ, ನೀನೇ ಹೇಳ. ನಾನು ಹೇಳಲ್ಲ, ನೀನ್ ಹೇಳಿದ್ರು ನಮ್ ಬ್ಲಾಗ್ ಅಲ್ಲಿ, ನಮ್ ಬ್ಲಾಗ್ 3 ಜನ ಶುರು ಮಾಡಿದಿರೋದು. ಅರ್ಥ ಬರಲ್ಲ ಒಂದ್ ಸ್ವಲ್ಪ ಟಾಕ್ ಬಿಡ, ಒಂದ್ ಕೈಯಲ್ಲಿ ಟಾಕ್ ಬಿಡು. ಓಕೆ ಆನ್ ಮಾಡಾಯ್ತಾ, ವಿಡಿಯೋ ಆನ್ ಮಾಡಾಯ್ತಾ? ಓಕೆ, ಈಗ ನಾವು ಇವನ್ಗೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ, ಇವನ್ಗೆ ಪ್ರಬಂಧ ಅಂತ ಹೆಸರಿಟ್ಟಿದ್ದೀನಿ ಅಂತ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ವಾಯ್ಸ್ ಕೇಳಿಸಲ್ಲ ಈಗ, ಸ್ವಲ್ಪ ಇವನ್ಗೆ ಪ್ರಬಂಧ ಅಂತ ಹೆಸರಿಟ್ಟಿದ್ವಿ. ಸ್ವಲ್ಪ ಹಂಗಲ್ಲ, ಪ್ಲೀಸ್ ನಿಗಡೆ ಕರೆಯೋ
ಇವ್ರಿಗೆ ಪ್ರಬಂಧ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂತ ನನ್ನ 14ನೇ ಬ್ಲಾಗ್ ನಲ್ಲಿ ಹೇಳ್ತೀನಿ. ನೀವು ನನ್ನ ಮಕ್ಳು ಇರೋದೇ ಜನ್ವಾಲಾ ಬಾಕಿನ್ನ ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. 14ನೇ ಬ್ಲಾಗಿಗೆ ಯಾಕೆ ಅಂತ ಅಂದ್ರೆ ನನ್ನ ನೆಕ್ಸ್ಟ್ ಬ್ಲಾಗಿಗೆ ಹಾಕಿದ್ರೆ ನೀವು ಪಕ್ಕ ನೀವು ನನ್ನ ನೆಕ್ಸ್ಟ್ ಬ್ಲಾಗ್ಗಳನ್ನ ನೋಡಲ್ಲ. 14ನೇ ಬ್ಲಾಗ್ ಅಂದ್ರೆ ನನ್ನ 14ನೇ ಬ್ಲಾಗ್ ಬರೋ ಮಧ್ಯದಲ್ಲಿ ಎಲ್ಲಾ ಬ್ಲಾಗ್ನ ನೋಡ್ಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕ್ಯೂರಿಯಾಸಿಟಿ ನಿಮ್ಗೆ ಬರುತ್ತಾ ಬರಲ್ಲ ಗೊತ್ತಿಲ್ಲ. ಹಂಗಾದ್ರೆ ಮಧ್ಯದಲ್ಲಿ ಬರೋ ಯಾವ ನೋಡ್ಬಿಡಿ ಅದನ್ನ ಹಂಗಂತ ಅಲ್ಲ ಅಲ್ಲಿ ಇಟ್ಕೊಳ್ಳ ಐಟಿಗೆ ಇಟ್ಕೊಳ್ಳ ಅಷ್ಟೇ ಗಾಯ್ಸ್. ನೀವು ಬರ್ಬೇಕು ಅಷ್ಟೇ ಗಾಯ್ಸ್. ನಾನಿಲ್ಲಿ ಯಾರ ಹೆಸರು ಕಳಂಕ ತರ ಕೇಳ್ತಿಲ್ಲ ಅಷ್ಟೇ. ಮತ್ತೆ ಎಲ್ಲ ರಾಜೇಂದ್ರ ಅಣ್ಣ ಅವರು ಓಟಲ್ಲಿ ಹೆಚ್ಚು ಮತದಿಂದ ಗೆದ್ದಿ ಹಾಸ್ಟೆಲ್ಗೆ ಒಂದು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ. ಗಜೇಂದ್ರ ಅಣ್ಣ ಅವರು ಒಳ್ಳೆ ಮತದಿಂದ ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಸತ್ರ ಒಂಥರ ಟೆನ್ಷನ್ ಗೆದ್ದು ನಮ್ಮ ಹಾಸ್ಟೆಲ್ಗಾಗ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಮ್ಮ ಆಸೆ ಇನ್ನೂ. ಓಕೆ, ಅವರಿಗೆ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಎಲೆಕ್ಷನ್ ಇದೆ, ಬಂದು ನೀವು ವೋಟ್ ಹಾಕಿ. ನಾನು ಇವತ್ತು ನೈಟ್ 12 ಗಂಟೆಗೆ ಈ ವಿಡಿಯೋನ ಬಿಡ್ತಿದ್ದೀನಿ ಬ್ಲಾಗ್ನ. ಅಷ್ಟೇ, ಇದು ದೊಡ್ಡ ಬ್ಲಾಗ್ ಆಗಿರೋದ್ರಿಂದ ಯೂಟ್ಯೂಬ್ನಲ್ಲಿ ಬಿಡ್ತೀನಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಬಿಡ್ತೀನಿ. ಈ ಬ್ಲಾಗ್ನ ನಾವು ಇವತ್ತಿಂದ ಶುರು ಮಾಡ್ತಿದ್ದೀವಿ. ಇವನ ಹೆಸರು ಇವ್ನು ನನ್ನ ಗೆಳೆಯ ಆಕಾಶು. ಇವನು ನನ್ನ ಕುಚಿಕು ಗೆಳೆಯ ಯಶವಂತ್ ಬಿ ಅನ್ನು. ನನ್ನ ಹೆಸರು ಗೆಳೆಯ ಇಲ್ಲವಲ್ಲ, ಬ್ಲಾಗ್ ಹೆಂಗೆ ಶುರು ಮಾಡಿದ್ದೀನಿ ಇಲ್ಲ ಯಾವನಿಗೂ ನಿಮ್ದು. ಈಗ ಚಂದು ಎಚ್ ಎಸ್ ಅಂತ ಚಂದು ಬಾಯ್. ಈಗ ಇವನು ಬೇರೆಗೆಲ್ಲ ಹೆಸರಿಡ್ತಾವನೆ. ಇವನ ಹೆಸರೇನಪ್ಪ ಅಂತಂದ್ರೆ ಕರಿಬಸಪ್ಪ ಅಂತ ಇವನ ಹೆಸರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನಿಕ್ ಹಿಂಗೆ, ಇದೇನ್ ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಕರಿಬಾಲ ನಮ್ಮನ್ ಕಪ್ಪ್ಯಾರು ಇರೋದೇ ಇಲ್ವಾ? ಆತರ ಹೇಳ್ತಿಲ್ಲ. ನಿನ್ನ ಅಕ್ಕ ತೋರಿಸು ವಿಡಿಯೋ ಆಯ್ತಿಲ್ಲ ಕಣ. ಇದೆಲ್ಲ ಬರ್ಬೇಕು ಹಿಂಗ್ ಬಾರ. ಅಷ್ಟೇ ಗಾಯ್ಸ್. ಈಗ ನಾವ್ ಹೇಳ್ತೀವಲ್ಲ ಇದು ಬೆಳ್ತಿಗಿಲ್ಲ ಅಷ್ಟೇ ಗಾಯ್ಸ್. ಈ ಬ್ಲಾಗ್ನ ಇಲ್ಲಿ ಕಟ್ ಮಾಡ್ತಿದೀವಿ. ಹಿಂಗೆಲ್ಲ ಅವನ್ನೆಲ್ಲ ಹಿಂಗೆಲ್ಲ ಕಟ್ಟೇನಿಲ್ಲ, ಅಲ್ಲಿ ಮುಚ್ಕೊಂತೈತೆ ಅಲ್ಲಿ ಕೊಡಿಲಿ. ಈಗ ನೋಡಿ ಫ್ರೆಂಡ್ಸ್, ಇದೇ ನಮ್ ಕೆಲಸ. ನಮ್ಮನ್ನ ಮಧ್ಯದಲ್ಲಿ ಇಲ್ಲ ಬಿಡೋದು. ಅಷ್ಟೇ ಗಾಯ್ಸ್. ಇವತ್ತೇ ಶುರು ಮಾಡ್ತೀವಿ. ನಮ್ಮನ್ನ ಬೆಳೆಸಿಸಿ ಹರ್ಸಿಸಿ ಮತ್ತೆ ಬೆಳೆಸಿಸಿ ಡಬಲ್ ಮೀನಿಂಗು ಗಂಟನು ತಿಳ್ಕೊಬೇಡಿ ಪ್ಲೀಸ್. ಮತ್ತೆ ನಾವು ಬ್ಲಾಗ್ನ ಶುರು ಮಾಡ್ತೀವಿ. ನಮ್ಮನ್ ಪೆಂಟ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. 12 ನಿಮಿಷ ಆಯ್ತು ಕಣಲೆ ಬ್ಲಾಗು. ಮತ್ತೆ ಗಾಯ್ಸ್ ಇವತ್ತು ಇನ್ನೊಂದೇನು ಗೊತ್ತಾ, 12 ಗಂಟೆ ಮೇಲೆ ಇವತ್ತು ಬ್ಲಾಗ್ ಮಾಡ್ತೀವಿ. ಇನ್ನೊಂದು ನೈಟ್ ಇಂದು ಗೋಸ್ಟ್ ಬಗ್ಗೆ ಈ ಬ್ಲಾಗ್ ಮಾಡ್ತೀವಿ. ಇದನ್ನ ನಾವು 2ನೇ ವಿಡಿಯೋ ಬಿಡ್ತೀವಿ, ಲಾಂಗ್ ಫಾರ್ಮೆಟ್ ಅಲ್ಲಿ 2ನೇ ವಿಡಿಯೋ ಬರ್ತೀವಿ. ಇದು ಮೊದಲನೇ ನಮ್ಮ ವಿಡಿಯೋ ಲಾಂಗ್ ಫಾರ್ಮೆಟ್ ಅಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಇದೇ ನಮ್ಮ ರೂಮು, ಇದು ನಮ್ಮ ಅಷ್ಟೇ ಅಷ್ಟೇ ಗಾಯ್ಸ್. ಈಗ ನಾನು ಏನಕ್ಕೆ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರೋದಂದರೆ, ನಾಳೆ ನಮಗೆ ಎಕ್ಸಾಮ್ ಇದೆ, ಡಿಗ್ರಿ 3rd ಸೆಮ್ದು. ನಾಳೆ ನಮಗೆ ಕಾಸ್ಟ್ ಅಕೌಂಟಿಂಗ್ದು ಪೇಪರ್ ಇದೆ. ನಾವೇನು ಓದಲ್ಲ ಅಂತ ಅಲ್ಲ, ಓದ್ತೀವಿ ಅಲ್ಲನಾ. ಆದರೆ ನಾವು ಪ್ರಾಬ್ಲಮ್ಸ್ನ ಓದಿದ್ದೀವಿ. ಆದರೆ ಥಿಯರಿ ಓದಿಲ್ಲ. ಏನಕ್ಕೆ ಗೊತ್ತಾ, ಥಿಯರಿ ಓದ್ಬೋದು, ಅದನ್ನು ಓದ್ಬಿಟ್ರೆ ಮತ್ತೆ ಪ್ರಾಬ್ಲಮ್ಸ್ ಬರ್ಕೊಬಿಡ್ತೀವಿ. ಅದಕ್ಕೆ ಈಗ ನಾವು ಚೀಟಿನ ರಚಿಸ್ತಿದ್ದೀವಿ. ಇದು ನಮ್ಮ ರಚನೆ. ಇವರೆಲ್ಲ ನಮ್ಮ ರಚನೆಗೆ ಸೇರಿದವರು. ಇವರು ನಮ್ಮ ಯಶವಂತ್, ಇವಳು ನಮ್ಮ